ಜನರಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಪಡ್ತಾ ಇದ್ದಾರೆ ಈ ಒಂದು ಅದ್ಭುತವಾದಂತ ಜೋಡಿ ಗಿಲ್ಲಿ ಮತ್ತೆ ಕಾವ್ಯನ ನೋಡಿ. ಕಾವ್ಯ ಅವರ ಮನೆಗೆ ಗಿಲ್ಲಿ ಬರಬೇಕಿದೆ. ಯಾವಾಗ ಬರ್ತಾರೆ, ಯಾವಾಗ ಎಂಟ್ರಿ ಕೊಡ್ತಾರೆ ಕಾದು ನೋಡ್ಬೇಕು. ಯಾಕೆಂದ್ರೆ ಗಿಲ್ಲಿ ಅವರನ್ನ ಕಂಡ್ರೆ ಕಾವ್ಯ ಅವರ ತಂದೆ ತಾಯಿಗೂ ಕೂಡ ತುಂಬಾನೇ ಇಷ್ಟ. ಅವರು ಸಹ ಮನೆಗೆ ಇನ್ವೈಟ್ ಮಾಡಿರ್ತಾರೆ. ಅತಿ ಶೀಘ್ರದಲ್ಲೇ ಮನೆಗೆ ಬರುವುದಾಗಿಯೂ ಸಹ ಮಾತನ್ನ ಕೊಟ್ಟಿದ್ದಾರೆ ಗಿಲ್ಲಿ ನಟ. ಯಾಕೆಂದ್ರೆ ಗಿಲ್ಲಿ ನಟ ಒಂದು ಒಡನಾಟ ಇದೆಯಲ್ಲ, ಬಾಂಡಿಂಗ್ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಎಲ್ಲರೊಟ್ಟಿಗೂ ಕೂಡ ಅದೇ ಒಂದು ಬಾಂಡಿಂಗ್, ಕೇರಿಂಗ್ ಆಗಿಯೇ ಇರ್ತಾರೆ. ಮತ್ತೆ ಯಾವುದೇ ರೀತಿ ಮನಸ್ತಾಪ ಮಾಡ್ಕೊಳ್ಳೋದು, ಸೊ ಬೇರೆ ಬೇರೆ ರೀತಿ ಮಾತಾಡೋದು ಏನೂ ಕೂಡ ಇಲ್ಲ. ಸೊ ಅವರಾಯ್ತು, ಅವರ ಕೆಲಸ ಆಯ್ತು, ಅವರ ಒಂದು ಸಿಂಪ್ಲಿಸಿಟಿನ ಎಲ್ರಿಗೂ ಇಷ್ಟ ಆಗೋದು. ಅದಕ್ಕೇನೆ ಕಾವ್ಯ ಅವರ ತಂದೆ ತಾಯಿಗೂ ನೋಡಿ ಗಿಲ್ಲಿ ನಟ ಅಂದ್ರೆ ಇಷ್ಟ. ವಿನ್ನರ್ ಆಗಿದ್ದು ಬಹಳನೇ ಖುಷಿಯಾಗಿದೆ. ಮಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೋ ಅದೇ ರೀತಿ ಗಿಲ್ಲಿ ನಟಗೂ ಕೂಡ ಅದೇ ರೀತಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಕಾವ್ಯ ಅವರ ತಂದೆ ತಾಯಿ. ಜೊತೆಗೆ ಅದ್ಭುತವಾಗಿ ಅವರಿಗೆ ಆಫರ್ಗಳು ಕೂಡ ಬರ್ತಿದೆಯಲ್ಲ, ಬಹಳಷ್ಟು ಖುಷಿಯಾಗಿದ್ದಾರೆ. ಗಿಲ್ಲಿ ಅವು ಮತ್ತೆ ಕಾವ್ಯ ಇಬ್ಬರು ಕೂಡ ಒಟ್ಟಿಗೆ ಸಿನಿಮಾದಲ್ಲಿ ನಡೆಸಬೇಕು ಅಂತ ಅಭಿಮಾನಿಗಳ ಆಸೆಯೂ ಕೂಡ ಆಗಿದೆ. ಆ ರೀತಿ ಒಂದು ಕತೆ ಸಿಕ್ಕರೆ, ಮತ್ತೆ ಆ ರೀತಿ ಒಂದು ಪ್ರೊಡ್ಯೂಸರ್ ಸಿಕ್ಕರೆ ಕತೆಗೆ ತಕ್ಕ ಹಾಗೆ ಖಂಡಿತವಾಗಿಯೂ ಕೂಡ ಈ ಒಂದು ಜೋಡಿ ನಟಿಸುತ್ತಾರೆ. ಮತ್ತೆ ಚಿಕ್ಕವರಿಂದ ಹೇಳಿ ದೊಡ್ಡವರ ತನಕ ಎಲ್ಲರೂ ಕೂಡ ಗಿಲ್ಲಿನ ಇಷ್ಟಪಡ್ತಾರೆ. ಅದು ನಿಜವಾಗ್ಲೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ರೀತಿಯ ಒಂದು ಕ್ರೇಜು ಬಿಗ್ ಬಾಸ್ ಸೀಸನ್ 12 ಗಿಲ್ಲಿಗೆ ಮಾತ್ರ ಸಿಕ್ಕಿರೋದು. ಇಷ್ಟು ಸೀಸನ್ಗಳು ಬಂದಿದೆ, ಗಿಲ್ಲಿಗೆ ಕ್ರೇಜ್ ಸಿಕ್ಕಿದೆಯಲ್ಲ, ಅದು ಬೇರೆ ಯಾವ ಸ್ಪರ್ಧೆಗೂ ಕೂಡ ಸಿಕ್ಕಿಲ್ಲ ಅನ್ಬೋದು. ಸೊ ಎಲ್ಲಾ ಸೆಲೆಬ್ರಿಟೀಸ್ಗಳು, ಎಲ್ಲಾ ರಾಜಕೀಯ ಗಣ್ಯ ವ್ಯಕ್ತಿಗಳು ಕೂಡ ಗಿಲ್ಲಿನ ಇಷ್ಟಪಡ್ತಾರೆ. ಅಂದ್ರೆ ನೀವೇ ಲೆಕ್ಕ ಹಾಕಿ ಗಿಲ್ಲಿ ಯಾವ ಒಂದು ಸ್ಥಾನವನ್ನ ತಲುಪಿದ್ದಾರೆ ಅಂತ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಅಲ್ವಾ.